ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನು ಯಾವ ರೀತಿಯಾಗಿ ವಾಶ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿಯ ಕುರ್ತಾಗಳೆಲ್ಲ ಇರ್ತಾವಲ್ವ, ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕಿಂತ ಮುಂಚೆ ನಾವು ಈ ರೀತಿಯ ಬಟ್ಟೆಗಳನ್ನು ಇದ್ರ ಮೇಲಿರುವಂಥ ಪ್ರಿಂಟೆಡ್ ವರ್ಕ್ ಏನಿದೆ ಅಥವಾ ಎಂಬ್ರಾಯ್ಡ್ರಿ ವರ್ಕು ಯಾವುದಾದ್ರೂ ಅಷ್ಟೇ ಬೇಗನೆ ಹಾಳಾಗೋಗ್ಬಿಡುತ್ತೆ ನಾವು ಡೈರೆಕ್ಟಾಗಿ ಹಾಕಿದಾಗ. ಅದ್ರ ಬದಲಾಗಿ ನಾವು ಬಟ್ಟೆಗಳನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಳೋದ್ರಿಂದ ಬಟ್ಟೆಗಳು ನೀಟಾಗಿರುತ್ತೆ, ಹಾಗೆ ವಾಶ್ ಕೂಡ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ರಿಂಟೆಡ್ ಇರುವಂತಹ ಕುರ್ತಾಗಳನ್ನು ನಾವು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಮಕ್ಕಳ ಡ್ರೆಸ್ ಇರ್ಬೋದು ಅಥವಾ ಯಾವುದಾದ್ರೂ ಈ ರೀತಿಯ ವರ್ಕ್ ಇರುವಂಥ ಡ್ರೆಸ್ಗಳೇನಾದರೂ ಇತ್ತಂದರೆ ಇದರಲ್ಲಿರುವ ಸ್ಟೋನ್ಗಳ ವರ್ಕ್ ಆಗ್ಬೋದು ಅಥವಾ ಯಾವುದೇ ರೀತಿಯ ವರ್ಕ್ ಆಗ್ಬೋದು, ಅವು ಕೂಡ ಹಾಳಾಗಬಾರ್ದು ಅಂದರೆ ನಾವು ಇವುಗಳನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಳೋದ್ರಿಂದ ಬಟ್ಟೆಗಳು ನೀಟಾಗಿ ಇರುತ್ತೆ. ಇಲ್ಲಾಂದರೆ ಇವುಗಳ ವರ್ಕೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಬಟ್ಟೆಗಳನ್ನು ಈ ರೀತಿ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಅತಿಯಾಗಿ ಕೊಳೆ ಇರುವಂತಹ ಬಟ್ಟೆಗಳನ್ನು ನಾವು ನಾರ್ಮಲಾಗಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳ ಬಟ್ಟೆಗಳಾಗ್ಬೋದು ಅಥವಾ ಮನೆಯಲ್ಲಿ ಗಂಡಸರ ಬಟ್ಟೆಗಳಾಗ್ಬೋದು, ಈ ರೀತಿ ಪ್ಯಾಂಟ್ನ ಜೋಬ್ನಲ್ಲಿ ನಾವು ಚೆಕ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಕೆಲವೊಂದು ಬಾರಿ ಆ ಜೇಬ್ಗಳಲ್ಲಿ ಕರ್ಚೀಫ್ಗಳು ಅಥವಾ ಇನ್ಯಾವುದರ ರೀತಿಯ ಮಾಸ್ಕು ಏನಾದರೂ ಇಟ್ಕೊಂಡಿರ್ತಾರಲ್ವ, ಅವುಗಳನ್ನು ನಾವು ಚೆಕ್ ಮಾಡಿ ನೋಡಿ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ ಕರ್ಚೀಫ್ಗಳನ್ನು ನಾವು ಅದೇ ಮಡಿಕೆಯ ರೀತಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಅವು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಓಪನ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಮಕ್ಕಳ ಯೂನಿಫಾರ್ಮ್ಗಳಲ್ಲಿ ನಾವು ಜೋಬನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಕೆಲವೊಂದು ಬಾರಿ ಅವರು ಪೆನ್ಸಿಲು, ಶಾರ್ಪ್ನರು, ಕಾಯಿನು, ಪಿನ್ನು ಏನಾದ್ರೂ ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ತೆಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಅದರಲ್ಲಿ ಇರುವಂಥ ಡಸ್ಟ್ ಎಲ್ಲನೂ ಕೂಡ ನಾವು ಒದರಿ ಹಾಕ್ಕೊಳ್ಳೋದ್ರಿಂದ ಬಟ್ಟೆಗಳು ಕ್ಲೀನಾಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಬಟ್ಟೆಗಳನ್ನು ಒಂದು ಸಲ ಜೇಬುಗಳನ್ನು ಚೆಕ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಬಟ್ಟೆಗಳನ್ನು ಅಷ್ಟೇ ನಾವು ಹಾಕಬೇಕಾದ್ರೆ ನೀಟಾಗಿ ಎಲ್ಲವನ್ನು ಬಿಡಿಸಿ ಹಾಕ್ಕೊಳ್ಬೇಕು, ಒಂದೊಂದಾಗಿ ಹಾಕ್ಕೊಳ್ಬೇಕು. ಒಟ್ಟಿಗೆ ನಾವು ಹಾಕ್ಕೊಂಡಾಗ ಬಟ್ಟೆಗಳು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಹಾಗೆ ಬಟ್ಟೆಗಳು ಕಲರನ್ನು ಹೋಗುತ್ತೋ ಇಲ್ವೋ ಅಂತ ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕಾಗತ್ತೆ. ಕಲರ್ ಬಿಡುವಂಥ ಬಟ್ಟೆಗಳೇನಾದರೂ ಇತ್ತಂದರೆ ನಾವು ಅವುಗಳನ್ನು ಸಪ್ರೇಟೇ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲವನ್ನು ಜೊತೆಗೆ ಸೇರಿಸಿ ಹಾಕಿದಾಗ ಬೇರೆ ಬಟ್ಟೆಗಳಿಗೆ ಕಲರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೇರೆ ಬಟ್ಟೆಗಳು ಶೇಡ್ ಆಗ್ತವೆ. ಅದಕ್ಕಾಗಿ ನಾವು ಬೇರೆ ಬಟ್ಟೆಗಳಲ್ಲಿ ಕಲರ್ ಹೋಗದೇ ಇರೋ ಬಟ್ಟೆಗಳನ್ನು ಮಿಕ್ಸ್ ಮಾಡಬಾರ್ದು. ಹೀಗೆ ನಾವು ಬೇರೆ ಬೇರೆಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಮತ್ತು ನಾವು ಈ ವೈಟ್ ಬಟ್ಟೆಗಳನ್ನೇ ನಾವು ಸಪ್ರೇಟಾಗಿ ಹೊಕ್ಕೊಳ್ಬೋದು. ಕೆಲವೊಂದು ಸಾರಿ ವೈಟ್ ಬಟ್ಟೆಗಳು ತುಂಬಾ ಗಲೀಜಾಗಿರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಬಕೆಟ್ನಲ್ಲಿ ಸ್ವಲ್ಪ ನೀರನ್ನು ತಕ್ಕೊಂಡು ಅದಕ್ಕೆ ಸ್ವಲ್ಪ ಪೌಡರನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಬಟ್ಟೆಗಳನ್ನು ನೆನೆಯಿಟ್ಟು 1-2 ಅವರ್ ನೆನೆಸಿ ನಂತರ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ವಿ ಅಂತ ಅಂದರೆ ಬಟ್ಟೆಗಳು ನೀಟಾಗಿ ಕ್ಲೀನ್ ಆಗುತ್ತೆ. ಇದರಿಂದ ಏನೂ ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ. ನಾವು ಬೆಳಗ್ಗೆ ಹೊತ್ತು ಬಟ್ಟೆಯನ್ನು ಕ್ಲೀನ್ ಮಾಡ್ತೀವಿ ಅಂದರೆ ನೈಟ್ನಲ್ಲೇ ನಾವು ಇದನ್ನು ಈ ರೀತಿ ನೆನೆ ಹಾಕಿ ಇಟ್ಬಿಟ್ರೆ ನಂತರ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಾಗ ಬಟ್ಟೆಗಳು ನೀಟಾಗಿ ಕೊಳೆಯನ್ನು ಹೋಗುತ್ತೆ. ಯಾವುದೇ ಒಂದು ಬೆಡ್ಶೀಟ್ ಆಗ್ಬೋದು, ಕೊಳೆ ಇರುವಂಥ ಬಟ್ಟೆಗಳನ್ನು ಇದೇ ರೀತಿಯಾಗಿ ನಾವು ಮಾಡ್ಕೊಳ್ಬೋದು. ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕಿದಾಗ ನಾವು ಬಟ್ಟೆಗಳು ಹೆವಿ ಲೋಡಾಗಿ ಹಾಕ್ಕೊಳ್ಬಾರ್ದು. ನಾವು ಈ ರೀತಿ ನೋಡಿದಾಗ ಅದು ಒಂದು 1/4 ಡ್ರಮ್ಮಷ್ಟು ಕಾಣಬೇಕು. ಆ ರೀತಿ ಹಾಕ್ಕೊಂಡಾಗ ಬಟ್ಟೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹೆವಿ ಲೋಡ್ ಹಾಕಿದಾಗ ಬಟ್ಟೆಗಳು ಅಷ್ಟು ಕ್ಲೀನ್ ಕೂಡ ಆಗೋದಿಲ್ಲ. ಹಾಗೆ ನಾವು ವೈಟ್ ಬಟ್ಟೆಗಳನ್ನು ಬೇಕಂದರೆ ಈ ರೀತಿ ಸಪ್ರೇಟಾಗಿ ನಾವು ಹಾಕ್ಕೊಳ್ಬೋದು. ಅದರಿಂದ ಬೇರೆ ಬಟ್ಟೆಗಳ ಕಲರ್ ಏನಿದೆ ಅದು ಈ ವೈಟ್ ಬಟ್ಟೆಗಳಿಗೆ ಇಟ್ಕೊಳ್ಳೋದಿಲ್ಲ. ಈ ಥರ ವೈಟ್ ಬಟ್ಟೆಗಳು ಜಾಸ್ತಿಯಾಗಿ ಇತ್ತಂದರೆ ನಾವು ಈ ಥರ ಸಪ್ರೇಟಾಗಿ ನಾವು ಕ್ಲೀನ್ ಮಾಡ್ಕೊಂಡಾಗ ಚೆನ್ನಾಗಿ ವೈಟ್ ಬಟ್ಟೆಗಳು ಹೊಳೆಯೋತ್ತಿರ ಕಾಣಿಸುತ್ತೆ. ಇಲ್ಲಾಂದರೆ ಬೇರೆ ಬಟ್ಟೆಗಳ ಬಣ್ಣಗಳು ಇಳ್ಕೊಂಡು ಬಟ್ಟೆಗಳು ಹಾಳಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಇದ್ದಾಗ ಈ ರೀತಿಯಾಗಿ ವೈಟ್ ಬಟ್ಟೆಯನ್ನೇ ಕೂಡ ಸಪ್ರೇಟಾಗಿ ಹೊಕ್ಕೊಳ್ತೇನೆ. ಇಲ್ಲ ಅಂತ ಅಂದರೆ ಕಲರ್ ಹೋಗದೇ ಇರುವಂಥ ಬಟ್ಟೆಗಳ ಜೊತೆಯಲ್ಲಿ ಹಾಕಿ ವಾಶ್ ಮಾಡ್ಕೊಳ್ತೇನೆ. ಹಾಗೆಯೇ ನೀವು ನೋಡ್ಬೋದು, ನಾನಿಲ್ಲಿ ನೆನೆ ಇಟ್ಟಂಥ ನೀರು ಕೂಡ ಎಷ್ಟು ಗಲೀಜಾಗಿದೆ ಅಂತೇಳಿ. ನೋಡಿ, ಇಷ್ಟು ಕೊಳೆಯನ್ನು ಇಲ್ಲೇ ಬಿಟ್ಟಿದೆ. ಇದರ ನೀರನ್ನೆಲ್ಲವನ್ನು ಚೆನ್ನಾಗಿ ಹಿಂಡಿ ನಾವು ಮಿಷಿನ್ ಒಳಗಡೆ ಹಾಕ್ಕೊಂಡು ಬಟ್ಟೆಗಳನ್ನು ನಾವು ವಾಶ್ ಮಾಡ್ಕೊಳ್ಬೋದು. ಹಾಗೆ ನಾವು ಈ ನೀರನ್ನು ಹಿಂಡಿ ಒಳಗಡೆ ಹಾಕುವಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಅದು ಹಾಕಿರುವಂಥ ನೀರು ಹಾಗೆ ಅಥವಾ ಬಟ್ಟೆಗಳು ಚೆನ್ನಾಗಿ ಕೊಳೆ ಹೋಗಲಿ ಅಂತೇಳಿ ಕೆಲವೊಂದು ಲಿಕ್ವಿಡನ್ನು ಯೂಸ್ ಮಾಡ್ತಾರಲ್ವ, ಅದನ್ನು ನಾವು ಯೂಸ್ ಮಾಡಿ ವೈಟ್ ಬಟ್ಟೆಗಳಿಗೆ ಹಾಕಿದಾಗ ಅದರ ನೀರು ಈ ರೀತಿ ವಾಷಿಂಗ್ ಮಿಷಿನ್ ಮೇಲೆ ಇದ್ದಾಗ ಅದನ್ನು ಸೋರಿರುವಂಥ ನೀರನ್ನೆಲ್ಲವನ್ನು ನಾವು ಅಲ್ಲೇ ನಾವು ಒರೆಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ವಾಷಿಂಗ್ ಮಿಷಿನ್ನು ಹಾಳಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಮೇಲ್ಗಡೆ ಇರುವಂಥ ನೀರನ್ನೆಲ್ಲನೂ ನಾವು ನೀಟಾಗಿ ಒಂದು ಬಟ್ಟೆಯಿಂದ ನಾವು ಇದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಬೇಕು. ಯಾವಾಗಲೇ ಆದ್ರೂ ಕೂಡ ಅಷ್ಟೇ ವಾಷಿಂಗ್ ಮಿಷಿನ್ನ ನೀಟಾಗಿ ನಾವು ಒರೆಸಿ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮಿಷಿನ್ನು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬೇಗನೆ ಹಾಳಾಗ್ತಾ ಇರುತ್ತೆ. ಈ ರೀತಿ ಹಾಕ್ಕೊಂಡು ನಾವು
ಬಟ್ಟೆಯನ್ನು ವಾಶ್ ಮಾಡ್ಕೊಳ್ಬೋದು. ಹಾಗೆ ನಾವೇನಾದರೂ ಅಕಸ್ಮಾತ್ ಮರೆತು ಪ್ಯಾಂಟ್ ಜೇಬ್ಗಳಲ್ಲಿ ಕಾಯಿನೋ ಪಿನ್ನೋ ಇನ್ನೇನಾದರೂ ಇತ್ತು ಅಂತ ಅಂದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನಂದರೆ ಇಲ್ಲಿ ಬಂದು ಅವು ಇರುತ್ತೆ, ನಾವು ಇದನ್ನು ಆವಾಗವಾಗ ತೆಗೆದು ನೋಡಿಕೊಂಡ್ರೆ ಸಾಕು, ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ, ನಾವು ಅದನ್ನು ತೆಕ್ಕೊಳ್ಬೋದು. ಈ ರೀತಿ ಓಪನ್ ಮಾಡಿದ್ರೆ ಇದು ಬರುತ್ತೆ. ಹಾಗೆ ಇದನ್ನು ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ಹಾಗೆ ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ವಾಶ್ ಮಾಡಲು ಲಿಕ್ವಿಡನ್ನೇ ಯೂಸ್ ಮಾಡಬೇಕು. ಆದಷ್ಟು ಪೌಡರನ್ನು ಯೂಸ್ ಮಾಡಿದ್ರೆ ಜಾಸ್ತಿ ಅಷ್ಟೇನು ಕ್ಲೀನ್ ಆಗೋದಿಲ್ಲ. ಅದು ಅಲ್ಲದೆ ಪೌಡ್ರು ನೋಡಿ ಈ ರೀತಿಯಾಗಿ ಕಟ್ಕೊಂಡು ಕಲೆಗಳು ಕೂಡ ಆಗ್ತಾ ಇರುತ್ತೆ. ಇಲ್ಲ ನಾವು ಪೌಡರನ್ನೇ ನಾವು ಯೂಸ್ ಮಾಡೋದು ಅಂತ ಅನ್ನೋದಾದರೆ ಕೆಲವೊಂದು ಸಾರಿ ಈ ಪೌಡರು ಸರಿಯಾಗಿ ಕರಗೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇರೋದು. ಈ ಪೌಡರು ಚೆನ್ನಾಗಿ ಕರಗಿಲ್ಲ ಅಂದರೆ ಬಟ್ಟೆಗಳ ಮೇಲೆ ಅದೇ ರೀತಿಯಾಗಿ ವೈಟಿಗೆ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಪ್ಪ ಅಂತ ಅಂದರೆ ಈ ಪೌಡರನ್ನು ಒಂದು ಯಾವುದಾದ್ರೂ ಜಗ್ಗು ಅಥವಾ ಈ ರೀತಿ ಡಬ್ಬದಲ್ಲಿ ಸ್ವಲ್ಪ ಪೌಡರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾವು ಶೇಕ್ ಮಾಡಿ ಪೌಡರನ್ನ ಕರಗಿಸ್ಕೊಂಡು ಇದನ್ನು ಹಾಕೊಳ್ಳೋದ್ರಿಂದ ಬಟ್ಟೆಗಳಿಗೆ ಡೈರೆಕ್ಟಾಗಿ ಇದು ಲಿಕ್ವಿಡ್ನ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸಿಂಪಲ್ಲಾಗಿ ಈ ಥರನಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಟ್ರೈ ಮಾಡಿ. ಹಾಗೇನೆ ಇದು ಪೌಡರ್ಗಳು ಕೂಡ ಖಾಲಿಯಾಗಿ ಇಲ್ಲೇ ಉಂಡೆ ಥರ ಉಳ್ಕೊಳ್ಳುತ್ತಲ್ವ, ಆ ರೀತಿ ಉಳ್ಕೊಳ್ಳೋದಿಲ್ಲ, ನೀಟಾಗಿ ಬಟ್ಟೆಗಳಿಗೆ ಹೋಗುತ್ತೆ. ಬೇಕಿದ್ದರೆ ಕಂಫರ್ಟು ಕೂಡ ಅಲ್ಲೇ ನೀವು ಹಾಕ್ಕೊಂಡು ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಮಿಷಿನ್ನಲ್ಲಿ ನಾವು ನಮಗೆ ಯಾವುದು ಬೇಕು ಅದನ್ನು ನಿಲ್ಲಿಸ್ಕೊಂಡು ನಾವು ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ಬೋದು. ಮಿಷಿನನ್ನು ಆನ್ ಮಾಡ್ಕೊಂಡ ನಂತರ ಯಾವುದರಲ್ಲಿ ನೀವು ಬಟ್ಟೆಯನ್ನು ಒಗಿತೀರ ಅನ್ನೋದನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಳಸೋದು ಮಿಕ್ಸರ್ನನ್ನೇ ಬಳಸೋದು. ಇಲ್ಲಾಂದರೆ ಕಾಟನ್ ಸಪ್ರೇಟ್ ಇತ್ತಂದರೆ ಕಾಟನ್ನು ಯಾವ್ದು ಬೇಕು ಅದನ್ನು ನಾವು ನಿಲ್ಲಿಸ್ಕೊಳ್ಬೋದು. ಎಲ್ಲರೂ ಜಾಸ್ತಿ ಎಲ್ಲ ಮಿಕ್ಸ್ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ಮಿಕ್ಸಾಗೆ ಯೂಸ್ ಮಾಡ್ಕೊಳ್ಬೋದು. ಅಥವಾ ಸ್ವಲ್ಪ ಗಲೀಜಾಗಿ ಇತ್ತು ಅಂದರೆ ಆ ಬಟ್ಟೆಗಳನ್ನು ಕ್ವಿಕ್ ವಾಶಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಈಗಿದು ಮಿಕ್ಸ್ ಬಟ್ಟೆಗಳನ್ನು ಯೂಸ್ ಮಾಡಿದ್ರೆ ಈ ಆಪ್ಷನ್ನ ತಗೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಇದು ಕ್ವಿಕ್ಕನ್ನು ತಗೋಬೋದು. ಈ ರೀಶೈನ್ ಅಥವಾ ಸ್ಪಿನ್ ಏನಿದೆ ಅದನ್ನು ನಾವು ಕೈನಲ್ಲಿ ಒಕ್ಕೊಂಡಾಗ ಬರೀ ಜಾಲ್ಸೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಕೆಲವೊಬ್ಬರು ಬಟ್ಟೆಗಳನ್ನು ಮಿಷಿನಲ್ಲಿ ಒಗೆಯೋದು ಇಷ್ಟಪಡಲ್ವಲ್ಲ, ಅಂಥವರು ಕೈಯಲ್ಲಿ ಒಗೆದ ನಂತರ ಈ ಮಳೆಗಾಲದಲ್ಲಂತೂ ಬಟ್ಟೆ ಒಣಗಿಸೋದು ತುಂಬಾ ಕಷ್ಟ ಅಲ್ವಾ. ಆವಾಗ ಈ ಸ್ಪಿನ್ ಅನ್ನೋದನ್ನ ತಗೊಂಡ್ರೆ ಬಟ್ಟೆನ ಚೆನ್ನಾಗಿ ಹಿಂಡಿ ಕೊಡುತ್ತೆ. ಆಗ ನಾವು ಇದರಲ್ಲಿ ಹಾಕಿ ಜಾಲಿಸ್ಕೋಬೋದು. ಹಾಗೆ ಈಗ ನಾನಿಲ್ಲಿ ಕ್ವಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ಬಟ್ಟೆಗಳೆಲ್ಲನೂ ಕೂಡ ನಾವು ಸ್ವಲ್ಪ ಈಗ ಒಂದು ಹಾಫ್ ಆನ್ ಅವರ್ ಹೊರಗಡೆ ಹೋಗಿ ಬಂದು ಹಾಕ್ಕೊಂಡಿರುವಂಥ ಬಟ್ಟೆಗಳಾಗಿರೋದ್ರಿಂದ ಇದನ್ನು ಬೇಗನೆ ಕ್ವಿಕ್ ವಾಶ್ಗೆ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿ ಆನ್ ಮಾಡಿಕೊಂಡ್ರೆ ಬಟ್ಟೆಗಳೆಲ್ಲನೂ ಕೂಡ ಕ್ಲೀನಾಗಿ ಹೋಗುತ್ತೆ. ಹಾಗೆ ಬಟ್ಟೆಗಳು ವಾಶ್ ಆದ ನಂತರ ಮಿಷಿನ್ನಲ್ಲೇ ಬಿಡೋದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ತುಂಬ ಹೊತ್ತು ಮಿಷಿನ್ನಲ್ಲೇ ಬಟ್ಟೆಯನ್ನು ಬಿಡೋದು ಅಷ್ಟು ಒಳ್ಳೆಯದಲ್ಲ. ಬಟ್ಟೆಗಳು ಕೂಡ ಕೆಲವು ಸಾರಿ ಸ್ಮೆಲ್ ಬರುತ್ತೆ, ಹಾಗೆಯೇ ಮಿಷಿನ್ನು ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಬಟ್ಟೆಗಳನ್ನು ವಾಶ್ ಆದ ನಂತರ ನಾವು ತೆಗೆದು ಒಣಗಾಕೋದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಬಟ್ಟೆಗಳು ಶೇಡ್ ಆಗ್ತವೆ. ಅದಕ್ಕೋಸ್ಕರ ನಾವು ಬಟ್ಟೆಯನ್ನು ಅಲ್ಲಿಂದಲ್ಲೇ ತೆಗೆದು ಒಣಗಾಕ್ಕೊಳ್ಬೇಕು. ಹಾಗೆಯೇ ಡ್ರಮ್ನಲ್ಲಿರುವಂಥ ಬಟ್ಟೆ ಎಲ್ಲವನ್ನು ಕೂಡ ನಾವು ತೆಕ್ಕೊಂಡ ನಂತರ ಡ್ರಮ್ಮನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಾವೊಂದು ಯಾವುದಾದ್ರೂ ಬಟ್ಟೆಯನ್ನು ತೆಕ್ಕೊಂಡು ಕಾಟನ್ ಬಟ್ಟೆ ಥರದ್ದನ್ನು ತೇವ ಇಲ್ಲದೇ ಇರುವಂಥ ಬಟ್ಟೆಯನ್ನು ತೆಕ್ಕೊಂಡು ಡ್ರಮ್ಮನ್ನೆಲ್ಲವನ್ನು ಕೂಡ ನಾವು ಒಂದ್ಸಲ ಒರೆಸ್ಕೊಳ್ಬೇಕಾಗತ್ತೆ. ಈ ಡೋರ್ನಲ್ಲಿ ಕೆಲವೊಂದು ಸಾರಿ ನೀವೇ ನೋಡ್ಬೋದು, ವಾಶ್ ಆದ ನಂತರ ತೇವ ಥರ ಎಲ್ಲನೂ ಇಲ್ಲಿ ಆವಿಯಾಗಿ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲವನ್ನು ಕೂಡ ನಾವು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಒಳ್ಳೆಯದು. ಹಾಗೆ ಡ್ರಮ್ನ ಒಳಗಡೆನೂ ಕೂಡ ಒರೆಸ್ತೀನಿ ಅಂದರೆ ಒರೆಸ್ಕೊಳ್ಬೋದು. ಡ್ರಮ್ನ ಒಳಗಡೆ ಅಷ್ಟೇನು ತೇವ ಏನು ಇರೋದಿಲ್ಲ, ಅಲ್ಲೇನು ಒರೆಸೋದು ಅವಶ್ಯಕತೆ ಇಲ್ಲ. ಈ ರೀತಿ ಮೇಲ್ಗಡೆ ಎಲ್ಲನೂ ಒರೆಸ್ಕೊಳ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಒರೆಸಿದ ನಂತರ ಇಲ್ಲಿ ರಬ್ಬರ್ ಏನಿದೆ ಇದರ ಹತ್ರನೂ ಕೂಡ ಸ್ವಲ್ಪ ತೇವ ಹಾಗೆ ಉಳ್ಕೊಂಡಿರುತ್ತೆ. ಈ ರಬ್ಬರನ್ನು ಅಷ್ಟೇನು ಜಾಸ್ತಿ ಪ್ರೆಷರ್ ಹಾಕೋದಕ್ಕೆ ಹೋಗಬಾರ್ದು. ಲೈಟಾಗಿ ಇಲ್ಲಿ ನೋಡಿದ್ರೆ ನೀರು ಉಳ್ಕೊಂಡಿರುತ್ತೆ. ಆ ನೀರನ್ನೆಲ್ಲವನ್ನು ಕೂಡ ನಾವು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲಿ ರಬ್ಬರ್ ಏನಿದೆ ಅಲ್ಲೆಲ್ಲನೂ ಕೂಡ ಪಾಚಿ ಥರ ಕಟ್ಕೊಳ್ತಾ ಇರುತ್ತೆ. ಹಾಗೆ ಮಿಷಿನು ಕೂಡ ಚೆನ್ನಾಗಿರೋದಿಲ್ಲ, ಬೇಗನೆ ರಬ್ಬರ್ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ವಾಶ್ ಆದ ನಂತರ ಈ ರೀತಿಯಾಗಿ ಒರೆಸಿ ನಾವು ನೀಟಾಗಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನು ಕೂಡ ತುಂಬಾ ದಿನ ಬಾಳಿಕೆ ಬರುತ್ತೆ. ಹಾಗೆ ಬಟ್ಟೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಸಲ ಸುತ್ತ ನಾವು ಒಂದು ಬಟ್ಟೆನಲ್ಲಿ ಒರೆಸ್ಕೊಳ್ಳೋದ್ರಿಂದ ಏನೂ ಕೂಡ ಆಗೋದಿಲ್ಲ. ಈ ರೀತಿ ಒರೆಸ್ಕೊಂಡು ನಾವು ನೀಟಾಗಿ ಇಟ್ಕೊಳ್ಬೋದು. ಹಾಗೆ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದಂತೇಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೂಡ ಮಾಡ್ತೇನೆ. ಹಾಗೆ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.